ರಾವಣನ ರಾಸಿಗೋಗಿ ಕುಲನಾಶ ನೀಗೈದೆ, ಶಿವನ ರಾಶಿಗೆ ನೀನು ಹೋಗಲು ಓ ಶನಿ ದೇವ. ಶಿವನು ಕೈಲಾಸ ಬಿಟ್ಟು ಓಡಿದ, ರಾವಣನ ರಾಶಿಗೋಗೆ ಕುಲನಾಶ ನೀಗೈದೆ. ಶಿವನ ರಾಶಿಗೆ ನೀನು ಹೋಗಲು ಓ ಶನಿ ದೇವ. ಶಿವನು ಕೈಲಾಸ ಬಿಟ್ಟು ಹೋದನು. ಹೇ ಸೂರ್ಯಪುತ್ರ ಶನಿದೇವ, ನೀನು ರಾವಣನ ರಾಶಿಗೋಗಿ ಇಡೀ ಅವನ ಕುಲವನ್ನೇ ನಾಶಗೈದೆ. ಅಷ್ಟೇ ಅಲ್ಲ, ಶಿವನ ರಾಶಿಗೋದೆ. ಶಿವ ತಪಸ್ ಮಾಡ್ತದ್ದು ಬಿಟ್ಟು ಹೋಗಿ ಗುಯ್ಯ ಬಳಿಗೆ ಸೇರಿಸ್ಕೊಂಬಿಟ್ಟು ಎದ್ರಿ. ಇದು ಸಾಲದೇನಪ್ಪ ಅಂತ ಕೇಳ್ತದೆ. ಅಷ್ಟೇ ಅಲ್ಲ, ನಾರಾಯಣನ ರಾಶಿಗೋಗಲು ದೇಹವನ್ನೇ ಬಿಟ್ಟೋಡಿದನು. ವಿಕ್ರಮನ ರಾಶಿಗೋಗಲು ಓ ಸೂರ್ಯಪುತ್ರನೇ ಕೈ ಕಾಲು ತೆಗಿಸಿ ಬಿಟ್ಟೆಯ. ಅಷ್ಟೇ ಅಲ್ಲಪ್ಪ, ಶ್ರೀಮನ್ನಾರಾಯಣನ ರಾಶಿಗೆ ನೀನು ಹೋದೆ, ನೀನು ಬರ್ತೀಯ ಅಂತ ಎದುರು ಬಿಟ್ಟು ದೇಹನೇ ಬಿಟ್ಟು ಹೊಟ್ಟೋಗ್ಬಿಟ್ನಂತ. ಆ ದೇಹ ನಾಡ್ತಾ ಇದೆ, ಹಂಗೆ ದೇಹ ಬಿಟ್ಟು ಓಡೋಗ್ಬಿಟ್ನಂತೆ. ಅಷ್ಟೇ ಅಲ್ಲ, ಯಾರ ರಾಶಿಗೆ ಹೋದೆ? ಮತ್ತೆ ವಿಕ್ರಮನ ರಾಶಿಗೆ ಹೋದೆ. ಅಲ್ಲೇನು ಮಾಡಿದೆ? ವಿಕ್ರಮರಾಜ ಕಾಡಿಗೆ ಹೋಗಿ ಕೈಕಾಲು ಕಳ್ಕೊಂಡು ಕೈಕಾಲುಗಳನ್ನ ಕತ್ತರಿಸಿ ರುಂಡ ಮುಂಡಗಳಲ್ಲಿ ತೇಲಾಡಂಗೆ ಮಾಡಿದೆ. ಇದು ಯಾರಿಗೂ ಗೊತ್ತಿಲ್ವೇ ಶನಿದೇವ? ನಿನ್ನ ಪ್ರತಾಪ ಯಾರಿಗೂ ಗೊತ್ತಿಲ್ವೇ ಅಂತ ಕೇಳ್ದ ಶನಿದೇವ. ಅಷ್ಟೇ ಅಲ್ಲಪ್ಪ, ಹರಿಶ್ಚಂದ್ರನ ರಾಶಿಗೋಗೆ ಸ್ಮಶಾನ ಕಾಯಿಸಿದೆ. ನಳನ ರಾಶಿಗೆ ನೀನು ಹೋಗಲು ಓ ಕಾಕವಾಹನನೇ ಕುರುಪಿಯ ಮಾಡಿ ನಿಲ್ಲಿಸಿದೆ. ಸತ್ಯ ಹರಿಶ್ಚಂದ್ರನ ರಾಶಿಗೆ ಹೋದೆ, ಸ್ಮಶಾನ ಕಾಯಂಗೆ ಮಾಡಿದೆ. 8 ಸುತ್ತನ್ನು ಕಳ್ಕೊಂಡು ಸ್ಮಶಾನ ಕಾಯ ಸ್ಥಿತಿ ಹರಿಶ್ಚಂದ್ರನಿಗೆ ಬಂತು. ಅಷ್ಟೇ ಅಲ್ಲ, ನಳ ಮಹಾರಾಜನ ರಾಶಿಗೆ ಹೋದೆ. ಅವನು ಹೆಂಡತಿ ಬಿಟ್ಟು ದೇಶ ಬಿಟ್ಟು ಕಾಡಿಗೆ ಹೋಗಿ ಸೇರಿ ಏನಾದ? ಕುರುಪಿ ಮಾಡಿದ. ಯಾರನಿಗೆ ಶಾಪ ಕೊಟ್ಟು ನಳ ಮಹಾರಾಜ ಕುರುಪಿ ಆಗೋದ ಅಂತ ಒಂದು ಶಾಪ ಕೊಡ್ತಾರೆ. ಆಮೇಲೆ ಬಲಿಯ ರಾಶಿಗೆ ಪ್ರವೇಶಿಸಲು ಭೂಮಿಯಲ್ಲಿ ಸೇರಿಸಿದನು. ಬಲಿಯ ರಾಶಿಗೆ ಪ್ರವೇಶಿಸಲು ಭೂಮಿಯಲ್ಲಿ ಸೇರಿಬಿಟ್ಟನು. ಬಾಣದ ರಂಗನ ರಾಶಿಗೋಗಲು ಓ ಛಾಯಪುತ್ರನೇ ಭುವಿಯಲ್ಲಿ ಕಲ್ಲಾಗಿ ನಿಂತ. ಇಷ್ಟಲ್ಲಪ್ಪ, ಇಷ್ಟಲ್ಲದೆ ಬಲಿಯ ರಾಶಿಗೆ ಪ್ರವೇಶ ಮಾಡಿದೆ. ಪಾಪ ಶ್ರೀಕೃಷ್ಣ ಪರಮಾತ್ಮ ಅವನು ಭೂಮಿಗೆ ತೊಳೆದ್ಬಿಟ್ಟ. ಯಾಕೆ? ನೀನು ಅವನ ರಾಶಿಗೆ ಹೋಗಬೇಕು. ಅಷ್ಟೇ ಅಲ್ಲ, ಬಾಣದ ರಂಗನಿಗೆ ದೇವಗಿರಿಯ ಪಟ್ಟಣದ ದೊರೆಯಾದ ಯದುಕುಲ ರಾಜನಾದ ಬಾಣದ ರಂಗನ ರಾಶಿಗೆ ಹೋದೆ. ಅವನು ಹೆಂಡತಿ ಮಕ್ಕಳು ದೇಶಕ್ಕೆಲ್ಲ ಭ್ರಷ್ಟನಾಗಿ ಎಲ್ಲರನ್ನು ಕಳ್ಕೊಂಡು ಕಾಡಿನಲ್ಲಂದು ನಿನ್ನ ಶಾಪಕ್ಕೆ ಸಿಲುಕಿ ಕಲ್ಲಾಗಿ ನಿಂತ. ಇದಲ್ಲವೇ ನಿನ್ನ ಪ್ರತಾಪ ಶನಿದೇವ? ಸಾಕಲ್ವೇನಪ್ಪ ನಿಂದು ಅಂತ ಕೇಳ್ತಾನೆ. ಅಷ್ಟೇ ಅಲ್ಲ, ರೇವಣ್ಣನ ರಾಶಿಗೋಗಲು ಸತಿ ಸುತರು ದೂರವಾಗಲು. ರೇವಣ್ಣನ ರಾಶಿಗೋಗಲು ಸತಿ ಸುತರು ದೂರವಾಗಲು.
ಮಹಂದಾತನ ರಾಸಿಗೆ ಹೋಗಲು ಓ ಶನೇಶ್ವರನೇ ರಾಜ್ಯ ತೊರೆದು ಬಿಟ್ಟರು. ರೇವಣ್ಣನ ರಾಸಿಗೆ ಹೋದೆ, ರೇವಣಸಿದ್ದೇಶ್ವರ ಅಂತ ಒಂದು ಬರೆದನಲ್ಲ ಅದು. ರೇವಣಸಿದ್ದೇಶ್ವರನ ರಾಸಿಗೆ ಹೋದೆ, ಸತಿಸುತರನ್ನು ಕಳೆದುಕೊಂಡು ರಾಜ್ಯ ಸೀಮೆ ಕೋಶಗಳನ್ನು ಬಿಟ್ಟು ಅರಿತ ಹೋದ. ಅಷ್ಟೇ ಅಲ್ಲ, ಮಹಂದಾತನ ರಾಸಿಗೆ ಹೋದೆ, ಅವರೂ ಕೂಡ ದೇಶ ಭ್ರಷ್ಟನಾದ ಸತಿಸುತರನ್ನು ಕಳೆದುಕೊಂಡು ಹರಿದಾಡ್ಕೊಂಡು ಹೋದ, ದೇಶ ಸುತ್ಕೊಂಡು ಹೊರಟೋದ. ಪಾಂಡವರ ರಾಸಿಗೋಗೆ ವನವಾಸಕ್ಕೆ ತೆರಳಿದಾರೋ. ಪಾಂಡವರ ರಾಸಿಗೆ ಹೋಗಿ, ಪಾಂಡವರ ರಾಸಿಗೆ ನೀನು ಹೋದೆ, ಅವರು ದೇಶನೂ ಬಿಟ್ಟರು, ರಾಜ್ಯನೂ ಬಿಟ್ಟರು, ಕಾಡಿಗೆ ಹೋಗಿ ಅಲಿಯಂಗಾಗಿ ವನವಾಸಕ್ಕೆ ಹೋದರು ಅಲ್ವಾ. ಕೌರವರ ಕೈಗೆ ಸಿಲುಕಿದಂಥ ಪಾಂಡವರು ದೇಶಕೋಶಗಳನ್ನು ಬಿಟ್ಟು, ತಂದೆ ತಾಯಿಯನ್ನು ಬಿಟ್ಟು, ಅಣ್ಣ ತಮ್ಮಂದರು ಬಿಟ್ಟು, ಅಣ್ಣ ತಮ್ಮಂದ್ರ ಜೊತೆಗೂಡಿ ಕಾಡಿನಲ್ಲಿ ವನವಾಸ ಮಾಡಿದರು. ಪಾಂಡವರ ರಾಸಿಗೋಗಲು ವನವಾಸಕ್ಕೆ ತೆರಳಿದರು. ಕೌರವರ ರಾಸಿಗೋಗಲು ಓ ಕಲಿಪುರುಷನೇ ಸರ್ವನಾಶವಾಗಿ ಬಿಟ್ಟರು. ಕೌರವರಿದ್ದ ಪಾಂಡವರ ರಾಸಿಗೆ ಹೋದೆ, ಅವರೇನೋ ವನವಾಸಕ್ಕೆ ಹೋಗ್ಬಿಟ್ರು. ಕೌರವರ ರಾಸಿಗೆ ನೀವು ಪ್ರವೇಶ ಮಾಡಿದೆ, ಅವರ ಕುಲವೇ ಅವ್ರ ಕುಟುಂಬ ನಾಶವಾಗೋದು. ಇದಕ್ಕಿಂತ ನಿನ್ನ ಚರಿತ್ರೆ ಬೇಕಾ ಸ್ವಾಮಿ? ಇನ್ನು ನೀನು ನನ್ನ ರಾಸಿ ಬಂದರೆ ಇನ್ನೇನಾಗ್ಬೋದು? ಊಹಿಸ್ಕೊಳ್ಳೋಕ್ಕಾಗತ್ತೆ ಶನಿದೇವ ಅಂತ ಕೇಳ್ದ. ಆಗ ಈ ಪ್ರಕಾರವಾಗಿ ನಾರದರು ಶನಿದೇವರು ಕೊಟ್ಟಿರುವ ಕಷ್ಟಗಳನ್ನು ನೆನಪಿಸಿ ಉಜ್ಜಯಿನಿಪುರದ ಶಿವಶರಣರಾದ ಸಿದ್ಧಲಿಂಗಪ್ಪ ಗಂಗಮ್ಮನವರು ಗಂಡು ಮಗುವಿಗೆ ನಾಮಕರಣ ಗಂಡು ಮಗು ಶಿವ ಹುಟ್ಟುಬಿಟ್ಟಿದ್ದಾನೆ. ಗಂಡು ಮಗ ನಾಮಕರಣ ನಡೆಯುತ್ತಿರುವುದರಿಂದ ತಾವು ದಯಮಾಡಿ ಸತ್ಯದ ಇರಿಮಿಗೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳಲು ಶನಿದೇವರು ತಲೆದೂಗಿ, ಭಲೇ ನಾರದರೆ, ಕೊನೆಗೂ ನನಗೆ ಕೆಲಸ ಕೊಟ್ಟು ಬಿಟ್ಟೆಯ. ನಾನೇ ನಿನಗೆ ಕೆಲಸ ಕೊಡೋಂತ ಮಾಡಿದ್ದೆ, ಈಗ ನನಗೆ ನೀನೇ ಕೆಲಸ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದೀಯ. ಶಿವಶರಣರ ಉದರದಲ್ಲಿ ಜನಿಸಿದ ಮಗುವಿಗೆ ನಾಮಕರಣ ನಡೀತಾ ಇದೆ. ಆ ನಾಮಕರಣಕ್ಕೆ ನೀನೂ ಬಂದು ಸಹಾಯ ಮಾಡು, ಆಶೀರ್ವಾದ ಮಾಡು ಅಂತ ಸಲಹೆ ಕೇಳ್ತಿದ್ದೆ. ಭಲೆ ನಾರದ, ನೀನು ನನಗೆ ಕೆಲಸ ಕೊಟ್ಬಿಟ್ಟೆ ಅಂತ ಹೇಳ್ಕೊಂಡು ಹೊಗಳದ. ಇಬ್ಬರೂ ಯತಿಯ ರೂಪವನ್ನು ತಾಳಿ ನಾರದ ಮತ್ತು ಶನಿದೇವರಿಬ್ಬರು ಕೂಡ ಬೇರೆ ವೇಷವನ್ನು ತಾಳ್ಕೊಂಡ್ರು. ಜನರಿಗೆ ಗೊತ್ತಾಗೋದು ಬೇಡ, ಇವನು ಶನಿದೇವ ಅಂತ ನರರು ತಿಳಿಯೋದು ಬೇಡ, ನೀನು ನಾರದ ಅಂತ ಯಾರಿಗೂ ಗೊತ್ತಾಗೋದು ಬೇಡ, ವೇಷವನ್ನು ಬದಲಿಸ್ಕೊಂಡು ಹೋಗೋಣ ಅಂತೇಳಿ ಹೋದರು. ಶಿವಶರಣರ ಮನೆಯ ನಾಮಕರಣಕ್ಕೆ ಬರುತ್ತಿದ್ದಾರದೆಂತೇಳಿ ಇಬ್ಬರು ಜೊತೆಗೂಡಿ ಶಿವಶರಣರ ಮನೆಗೆ ಬಂದಿದ್ದಾರೆ. ಅಲ್ಲೇನಾಗಿದೆ ಉಜ್ಜಯಿನಿಪುರದಾಗ ಅಂದರೆ, ಉಜ್ಜಯಿನಿಪುರದಲ್ಲಿ ಶಿವಪುತ್ರ ಜನಿಸಿರಲು ಶರಣರೆಲ್ಲರೂ ಸೇರಿ ಅರಸುತ್ತಲಿರಲು. ಉಜ್ಜಯಿನಿಪುರದಲ್ಲಿ ಶಿವಪುತ್ರ ಜನಿಸಿರಲು ಶರಣರೆಲ್ಲರೂ ಸೇರಿ ಅರಸುತ್ತಲಿರಲು. ಶಿವಶರಣ ಸಿದ್ಧಲಿಂಗಪ್ಪ ಗಂಗಮ್ಮನವರು ಬರುವ ಅತಿಥಿಗಳಿಗೆ ಸ್ವಾಗತ ಕೋರುವರು. ಸಡಗರದಿ ಬಂದರು ಪುರವ ಜನರೆಲ್ಲರೂ, ಸಡಗರದಿ ಬಂದರು ಪುರದ ಜನರೆಲ್ಲರೂ. ಮಗುವನ್ನು ಶೃಂಗರಿಸಿ ತೊಟ್ಟಿಲಿಗಾಕಿದರು.
ಶನಿದೇವ ನಾರದರು ರೂಪ ಬದಲಿಸಿದರು, ಯತಿ ರೂಪದಲ್ಲಿ ಬಂದು ಮಗುವ ನೋಡಿದರು. ಒಳೆವ ಕಣ್ಣಿನ ಬಾಲ ನಗುತ್ತಾಲಿರಲು, ಬೆಳಗಿನ ಬಾಲೆಯರು ಮಗುವ ತೂಗಿರಲು. ಶಿವಶರಣ ಸಿದ್ಲಿಂಗಪ್ಪ ಗಂಗಮ್ಮನವರು ಯತಿಯ ಪಾದಕ್ಕೆ ಬಿದ್ದು ನಮಿಸುತ್ತಿರುವರು. ಪಂಡಿತರು ಬಂದರು ಪಂಚಾಂಗವನ್ನು ತೆಗೆದರು, ಪಂಚಾಂಗವ ತೆಗೆದರು. ನಾಮ ನಕ್ಷತ್ರವ ನೋಡುತ್ತಲಿರಲು. ಸುರಮುನಿ ನಾರದರು ಮನದಲ್ಲೇ ಯೋಚಿಸಿ, ಮನದಲ್ಲಿ ಯೋಚಿಸಿ, ಹಿರೇಲಿಂಗನೆಂದು ಹೆಸರ ಕರೆದಾರೋ. ಬಂಗಾರದ ತೊಟ್ಟಿನಲ್ಲಿ ಕಿಲಕಿಲನೆ ನಗುತ್ತಿರುವ ಮುಖವನ್ನು ನೋಡಿದ ಪುರೋಹಿತರು ಅಂದವಾದ ಮಗುವನ್ನು ಕಂಡು ಸಂತೋಷದಲ್ಲಿದ್ದಾರೆ. ಇತ್ತ ನಾರದನು ಕೂಡ ದಿಟ್ಟಿಸಿ ನೋಡಿ, ಈ ಮಗುವಿಗೆ ಹಿರೇಲಿಂಗನೆಂದು ನಾಮಕರಣ ಮಾಡಿದರೆ ಸೂಕ್ತ ಅಂತೇಳಿ ಹಿರೇಲಿಂಗ ಅಂತ ಸಾರಿಬಿಟ್ಟ. ಇವನೊಬ್ಬ ಚಲುವನು, ಮಹಾಮಹಿಮೆ ಉಳ್ಳವನು, ಸತ್ಯದಲ್ಲೇ ಇವನನ್ನು ಗೆಲ್ಲುವರ ಕಾಣೆ. ಇವನೊಬ್ಬ ಚಲುವನು, ಮಹಾಮಹಿಮೆ ಉಳ್ಳವನು, ಸತ್ಯದಲ್ಲೇ ಇವನನ್ನು ಗೆಲ್ಲುವವರನ್ನು ನಾ ಕಾಣೆ ಅಂತ ಹೇಳಿ ನಾರದ ಹೇಳ್ತಾ ಇದ್ದಾನೆ. ಸತ್ಯದಲ್ಲಿ ಇವನನ್ನು ಮೀರಿಸುವರು. ಇವನೊಬ್ಬ ಭಾಳ ಸುಂದರವಾದ ಪುರುಷ, ಚಲುವ, ಅಷ್ಟೇ ಅಲ್ಲ ಮಹಾಮಹಿಮೆ ಉಳ್ಳವನು. ಇವನ ಸತ್ಯದಲ್ಲಿ ಮೀರಿಸ್ತಕ್ಕಂಥವ್ರು ಯಾರೂ ಈ ಜಗತ್ತಿನಲ್ಲಿ ಇಲ್ಲ ಅಂತೇಳಿ ನಾರದ ಹೇಳ್ತಾನೆ.